ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು ನೀವು ಜನ್ಮಜಾತ ಹೋರಾಟಗಾರರು. ಇಂದು ನಿಮ್ಮ ದಾರಿಯಲ್ಲಿ ಎದುರಾಗುವ ಸಣ್ಣ ಅಡೆತಡೆಗಳು ನಾಳೆಯ ದೊಡ್ಡ ಗೆಲುವಿಗೆ ತಳಹದಿಯಾಗಲಿವೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ, ಆಗ ಜಯ ನಿಮ್ಮದಾಗುವಂಥದ್ದು. ಪರ್ವತ ಏರುವಾಗ ಬಾಗುವುದು ಕಷ್ಟದ ಲಕ್ಷಣವಲ್ಲ, ಅದು ಏರುವ ಹಾದಿಯ ನಮ್ರತೆ. ಹಾಗೆಯೇ ಜೀವನದಲ್ಲಿ ಬರುವ ಸವಾಲುಗಳು ನಿಮ್ಮನ್ನ ಕುಗ್ಗಿಸುವುದಿಲ್ಲ, ಬದಲಾಗಿ ನಿಮ್ಮನ್ನ ಎತ್ತರಕ್ಕೆ ಕೊಂಡೊಯ್ಯಲು ಸಿದ್ಧಪಡಿಸುತ್ತವೆ ಎಂಬುದನ್ನು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುವಂತಹ ದಿನ. ನಿಮ್ಮ ದಕ್ಷತೆ ಮತ್ತು ವೇಗವು ಇತರರಿಗೆ ಮಾದರಿಯಾಗಲಿದೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಅತ್ಯಂತ ಶುಭವಾದಂತಹ ದಿನ. ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಆಕಸ್ಮಿಕ ಲಾಭದ ಯೋಗವು ಕೂಡ ಅತಿ ಹೆಚ್ಚಾಗಿ ಇರುವಂಥದ್ದು. ಇನ್ನು ಆರ್ಥಿಕವಾಗಿ ಇಂದು ನಿಮಗೆ ಸಕಾರಾತ್ಮಕವಾದಂತಹ ದಿನ. ಹಣದ ಹರಿವು ಹೆಚ್ಚಾಗಲಿದೆ ಮತ್ತು ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಆದರೆ ಸಂಜೆಯ ವೇಳೆಗೆ ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚಿನ ಹಣ ವ್ಯಯಿಸುವಂತಹ ಸಂಭವವು ಕಾಣ್ತಾ ಇದೆ. ಆದ್ದರಿಂದ ಸ್ವಲ್ಪ ಮಿತಿಯನ್ನ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲದಿಂದ ಒಂದು ದೊಡ್ಡ ಸಮಸ್ಯೆ ಇತ್ಯರ್ಥವಾಗುವಂತಹ ದಿನ. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಂತಹದ್ದು ಮತ್ತು ಅವರ ಸಲಹೆಯು ನಿಮಗೆ ವರದಾನವಾಗಲಿದೆ. ಮನೆಯಲ್ಲಿ ಸಣ್ಣ ಮಟ್ಟದ ಧಾರ್ಮಿಕ ಕಾರ್ಯ ಅಥವಾ ಶುಭ ಕಾರ್ಯದ ಬಗ್ಗೆ ಚರ್ಚೆ ನಡೆಯಬಹುದಾದಂತಹ ದಿನ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಇಂದು ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿಗೆ ಇರುವಂತದ್ದು. ಆದರೆ ಅತಿಯಾದ ಸಂಚಾರದಿಂದ ಕಾಲಿನ ನೋವು ಅಥವಾ ದೈಹಿಕ ಆಯಾಸವಾಗಬಹುದು. ಆದ್ದರಿಂದ ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ ಮತ್ತು ರಾತ್ರಿ ಲಘು ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಗಣೇಶನ ಆರಾಧನೆಯನ್ನ ಮಾಡಬೇಕು. ಇಂದು ಮುಂಜಾನೆ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪನ ಮಾಡಬೇಕಾಗುತ್ತೆ. ಇದರಿಂದ ನಿಮಗೆ ಬರುವಂತಹ ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುವಂಥದ್ದು. ಇನ್ನು ಹಸಿರು ಬಣ್ಣದ ಬಳಕೆಯಾಗಿ ನಿಮ್ಮ ಜೇಬಿನಲ್ಲಿ ಅಥವಾ ನಿಮ್ಮ ಬಳಿ ಒಂದು ಹಸಿರು ಬಣ್ಣದಂತಹ ಕರುವಸ್ತ್ರವನ್ನ ಇಟ್ಕೊಳ್ಳಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕಾಗಿಸುವಂಥದ್ದು. ಇನ್ನು ಮಂಗಳನ ಮಂತ್ರವನ್ನ ಪಠಿಸಬೇಕಾಗುತ್ತೆ. ಓಂ ಅಂಗರಕಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಿಸಬೇಕಾಗುತ್ತೆ. ನಿಮ್ಮಲ್ಲಿರುವಂತಹ ಸಕಾರಾತ್ಮಕ ಶಕ್ತಿಯು ಕೂಡ ಹೆಚ್ಚಾಗುವಂಥದ್ದು. ಇನ್ನು ಪಕ್ಷಿಗಳಿಗೆ ಆಹಾರವನ್ನು ಮಾಡಬೇಕಾಗುತ್ತೆ. ಸಾಧ್ಯವಾದರೆ ಇಂದು ಪಕ್ಷಿಗಳಿಗೆ ಸ್ವಲ್ಪ ಧ್ಯಾನ ಅಥವಾ ನೀರನ್ನ ಇಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಹಸಿರು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ವೃಷಭ ರಾಶಿಯವರು ನೀವು ಭೂಮಿಯಷ್ಟೇ ತಾಳ್ಮೆಯನ್ನ ಇರುವರು. ಎತ್ತು ಎಷ್ಟೇ ಭಾರ ಎಳೆಯುತ್ತಿದ್ದರೂ ಅದರ ನಡಿಗೆಯಲ್ಲಿ ಒಂದು ಸ್ಥಿರತೆ ಇರುವಂತದ್ದು. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಗಾಬರಿ ಆಗಬೇಡಿ. ನಿಮ್ಮ ಪ್ರಯತ್ನ ಸ್ಥಿರವಾಗಿದ್ದರೆ ಯಶಸ್ಸಿನ ಗುರಿ ತಲುಪುವುದನ್ನ ಯಾರೂ ಕೂಡ ತಡೆಯೋಕೆ ಆಗಲ್ಲ. ಇವತ್ತಿನ ಸಣ್ಣ ಪುಟ್ಟ ಸವಾಲುಗಳನ್ನ ನೋಡಿ ಹಿಂದೆ ಸರಿಯಬೇಡಿ. ನಿಮ್ಮ ತಾಳ್ಮೆಯೇ ನಿಮಗೆ ದೊಡ್ಡ ಆಸ್ತಿಯಾಗುವಂಥದ್ದು. ಇನ್ನ ದುಡ್ಡಿನ ವಿಷಯದಲ್ಲಿ ಇವತ್ತು ಕೈ ಸ್ವಲ್ಪ ಬಿಗಿ ಇರುವಂತದ್ದು. ಅನಗತ್ಯ ಖರ್ಚುಗಳು ನಿಮ್ಮನ್ನ ಹುಡುಕಿಕೊಂಡು ಬರುವಂತದ್ದು. ಶೋಕಿಗೋಸ್ಕರ ಅಥವಾ ಅಕ್ಕಪದವರನ್ನ ನೋಡಿ ಏನೋ ದೊಡ್ಡ ವಸ್ತು ತರೋಕೆ ಹೋಗಬೇಡಿ. ಹಳೆ ಇನ್ವೆಸ್ಟ್ಮೆಂಟ್ಗಳಿಂದ ಸಣ್ಣ ಮಟ್ಟದ ಲಾಭವನ್ನ ಕಾಡುವಂಥದ್ದು. ಅದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನ ಕೊಡುವಂಥದ್ದು. ಇನ್ನು ಕೆಲಸದ ಸ್ಥಳದಲ್ಲಿ ಇವತ್ತು ಸ್ವಲ್ಪ ನಿಧಾನವೇ ಪ್ರಧಾನ ಅನ್ನೋ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಅವಸರ ಮಾಡಿ ಯಾವುದೋ ಫೈಲ್ ಅಥವಾ ಕೆಲಸಿನ ಎಡವಟ್ಟನ್ನ ಮಾಡಿಕೊಳ್ಬೇಡಿ. ವ್ಯಾಪಾರ ಮಾಡೋರಿಗೆ ಇವತ್ತು ಸಾಧಾರಣವಾದಂತಹ ದಿನ. ಹಳೆ ಬಾಕಿ ವಸೂಲಿ ಮಾಡೋಕೆ ಹೋದ್ರೆ ಸ್ವಲ್ಪ ಕಿರಿಕಿರಿ ಆಗಬಹುದು. ಆದ್ರೆ ತಾಳ್ಮೆಯನ್ನ ಬಿಡಬೇಡಿ. ಹೊಸ ಕೆಲಸಕ್ಕೆ ಕೈ ಹಾಕುವ ಮುನ್ನ ಮನೆಯವರ ಸಲಹೆಯನ್ನ ಕೇಳೋದನ್ನ ಮರೆಯೋ ಹಾಗಿಲ್ಲ. ಇನ್ನು ಮನೆಯಲ್ಲಿ ಇವತ್ತು ಹಬ್ಬದ ವಾತಾವರಣ ಇರುವಂತದ್ದು. ಅತ್ತೆ ಮಾವ ಅಥವಾ ಮನೆಯಲ್ಲಿರುವಂತಹ ಹಿರಿಯರ ಜೊತೆ ಒಳ್ಳೆ ಸಂಬಂಧವನ್ನ ಇಟ್ಕೊಳ್ಬೇಕಾಗುತ್ತೆ. ಅದರಿಂದಾಗಿ ನಿಮಗೆ ಇವತ್ತು ಒಳ್ಳೆ ದಾರಿ ಕೂಡ ಸಿಗುವಂತದ್ದು. ಇನ್ನು ಸಂಗಾತಿಯ ಜೊತೆ ಸಣ್ಣ ಪುಟ್ಟ ಜಗಳ ಆಗಬಹುದು. ಆದ್ರೆ ನೀವೇ ಹೋಗಿ ಮಾತನಾಡಿಸಿದ್ರೆ ಎಲ್ಲವೂ ಕೂಡ ಸಾಲ್ವ್ ಆಗುವಂತದ್ದು. ಇನ್ನು ಮಕ್ಕಳ ಕಡೆಯಿಂದ ಯಾವುದೋ ಒಂದು ಒಳ್ಳೆ ಸುದ್ದಿಯನ್ನ ಕೇಳುವಂತಹ ದಿನ ಆಗುವಂತದ್ದು. ಇನ್ನು ಆರೋಗ್ಯದ ಬಗ್ಗೆ ಹೇಳಬೇಕಂದ್ರೆ ಇವತ್ತು ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಅಥವಾ ಗ್ಯಾಸ್ಟ್ರಿಕ್ ತೊಂದರೆ ಕೂಡ ಕಾಡಬಹುದಾದಂತಹ ದಿನ. ಆದಷ್ಟು ಹೊರಗಿನ ಎಣ್ಣೆ ತಿಂಡಿಗಳಿಗೆ ಟಾಟಾ ಹೇಳ್ಬಿಡಿ. ಮನೆಯ ಬಿಸಿ ಅಡುಗೆ ಸೇವಿಸಿ ಮತ್ತು ಟೈಮಿಂಗ್ಗೆ ಸರಿಯಾಗಿ ಊಟವನ್ನ ಮಾಡಬೇಕಾಗುತ್ತೆ. ಇನ್ನು ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಮನೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ದೀಪವನ್ನು ಹಚ್ಚಿ ಸಾಧ್ಯವಾದರೆ ಬಿಳಿ ಬಣ್ಣದ ಹೂವು ಅಂದ್ರೆ ಮಲ್ಲಿಗೆ ಆಗಿರ್ಬೋದು ಅಥವಾ ಗುಲಾಬಿ ಹೂವನ್ನ ಅರ್ಪಣೆಯನ್ನು ಮಾಡಬೇಕಾಗುತ್ತೆ. ಇದರಿಂದ ದುಡ್ಡಿನ ಸಮಸ್ಯೆ ಕಮ್ಮಿ ಆಗುವಂಥದ್ದು. ಇನ್ನು ಹಣೆಗೆ ಸ್ವಲ್ಪ ಕೇಸರಿ ಅಥವಾ ಚಂದನದ ತಿಲಕವನ್ನ ಇಟ್ಕೊಳ್ಳಿ. ಇದರಿಂದ ಮನಸ್ಸು ಕೂಡ ಶಾಂತವಾಗುವಂಥದ್ದು. ಇನ್ನು ಇವತ್ತು ಹಸುವಿಗೆ ಸ್ವಲ್ಪ ಬೆಲ್ಲ ಅಥವಾ ಹಸಿರು ಹುಲ್ಲನ್ನ ತಿನ್ನಿಸಬೇಕಾಗುತ್ತೆ. ವೃಷಭ ರಾಶಿಯವರಿಗೆ ಗೋ ಸೇವೆ ಮಾಡಿದ್ರೆ ಜನ್ಮ ಜನ್ಮದ ಪುಣ್ಯ ಸಿಗುತ್ತೆ ಅಂತ
ಅಂತಾರೆ. ಇನ್ನ ಲಕ್ಕಿ ನಂಬರ್ ಅನ್ನ ನೋಡುವುದಾದ್ರೆ 2 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನ ಲಕ್ಕಿ ಕಲರ್ ಅನ್ನ ನೋಡಬೇಕಾದ್ರೆ ಬಿಳಿ ಮತ್ತು ತಿಳಿ ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಡ್ತೀರ. ನಿಮಗೆ ಬರುವಂತಹ ವಿಘ್ನಗಳು ಕೂಡ ದೂರವಾಗುವಂತದ್ದನ್ನ ಈ ದಿನ ನೀವು ಕಂಡೇ ಕಾಣ್ತೀರಾ. ಮಿಥುನ ರಾಶಿಯವರು ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ. ಆದರೆ ಇವತ್ತು ನಿಮ್ಮ ಮಾತುಗಳು ವಜ್ರದಂತೆ ಹೊಳೆಯಬೇಕು. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತನಾಡಿದರೆ ಮಾತ್ರ ಲೈಫಲ್ಲಿ ಬೆಳಗಬೇಕಾಗುತ್ತದನ್ನ ಗೆಲ್ಲೋಕೆ ಸಾಧ್ಯ. ನಿಮ್ಮಲ್ಲಿರುವಂತಹ ಚತುರತೆ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕಾಗುತ್ತೆ. ಇವತ್ತು ಆಫೀಸ್ನಲ್ಲಿ ಅಥವಾ ಕೆಲಸದ ಜಾಗದಲ್ಲಿ ನಿಮ್ಮ ಮಾತಿಗೆ ಸಖತ್ ಪವರ್ ಇರುವಂಥದ್ದು. ನೀವು ಆಡುವ ಮಾತುಗಳು ಎಲ್ಲರಿಗೂ ಇಷ್ಟ ಆಗ್ತವೆ. ಇದರಿಂದ ಹೊಸ ಪ್ರಾಜೆಕ್ಟ್ ಅಥವಾ ಆರ್ಡರ್ ಸಿಗುವಂತಹ ಚಾನ್ಸ್ ಇರುವಂಥದ್ದು. ವ್ಯಾಪಾರ ಮಾಡೋರಿಗೆ ಇವತ್ತು ಗಿರಾಕಿಗಳ ಜೊತೆ ಮಾತುಕತೆ ನಡೆಸುವಾಗ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಇಲ್ಲದಿದ್ದರೆ ಸಣ್ಣ ಪುಟ್ಟ ಗೊಂದಲ ಆಗಬಹುದು. ಹೊಸ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆಯನ್ನ ಮಾಡಿದರೆ ಸ್ವಲ್ಪ ತಡೆದು ನೀವು ಮುಂದಿನ ಕೆಲಸವನ್ನ ಮಾಡಬೇಕಾಗುತ್ತೆ. ಇನ್ನು ದುಡ್ಡಿನ ವಿಷಯದಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಖರ್ಚು ಬರಬಹುದು. ಮನೆಯಲ್ಲಿ ಏನಾದರೂ ಫಂಕ್ಷನ್ ಅಥವಾ ಅತಿಥಿಗಳ ಬರುವಿಗಾಗಿ ಹಣ ವ್ಯಯ ಮಾಡ್ತೀರಾ. ಆದರೆ ಹಳೆ ಸಾಲ ಏನಾದರೂ ಇದ್ರೆ ಅದು ವಾಪಸ್ ಬರುವಂತಹ ಯೋಗ ಇದೆ. ಸಂಜೆ ಅಷ್ಟೊತ್ತಿಗೆ ದುಡ್ಡಿನ ಬಗ್ಗೆ ಇದ್ದಂತಹ ಒಂದು ಚಿಂತೆ ದೂರ ಆಗುವಂಥದ್ದು. ಇನ್ನು ಇವತ್ತು ಮನೆಯಲ್ಲಿ ಫುಲ್ ಖುಷಿಯ ವಾತಾವರಣ ಇರುವಂಥದ್ದು. ಫ್ಯಾಮಿಲಿ ಜೊತೆ ಏನಾದರೂ ಔಟಿಂಗ್ ಹೋಗುವ ಬಗ್ಗೆ ಪ್ಲಾನ್ ಮಾಡ್ತೀರಾ. ಸಂಗಾತಿ ಅಂದರೆ ಗಂಡ ಹೆಂಡತಿಯ ಕಡೆಯಿಂದ ನಿಮಗೆ ಮಸ್ತ್ ಸಪೋರ್ಟ್ ಕೂಡ ಸಿಗುವಂತಹ ದಿನ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಏನೋ ಒಂದು ಒಳ್ಳೆ ನ್ಯೂಸ್ನ ಕೇಳುವಂತಹ ದಿನ. ಇನ್ನು ಆರೋಗ್ಯದ ಬಗ್ಗೆ ಹೇಳಬೇಕಂದ್ರೆ ಇವತ್ತು ಮೈಕೈ ನೋವು ಅಥವಾ ಸಣ್ಣದಾಗಿ ಸುಸ್ತು ಕಾಣಿಸಿಕೊಳ್ಳಬಹುದಾದಂತಹ ದಿನ. ಓಡಾಟ ಜಾಸ್ತಿ ಇರೋದ್ರಿಂದ ಸ್ವಲ್ಪ ವಿಶ್ರಾಂತಿಯನ್ನು ತಗೊಳ್ರಿ. ಜಾಸ್ತಿ ನೀರನ್ನು ಕುಡಿಯೋದನ್ನ ಮರೆಯೋ ಹಾಗಿಲ್ಲ. ಆದಷ್ಟು ಮನೆಯ ಊಟಕ್ಕೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಗಣಪತಿಯ ದರ್ಶನವನ್ನು ಮಾಡುವುದು. ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಗಣೇಶನಿಗೆ ಒಂದು ನಮಸ್ಕಾರವನ್ನು ಹಾಕಿ, ಸಾಧ್ಯವಾದರೆ ಒಂದು ಕೆಂಪು ಹೂವನ್ನು ಅರ್ಪಿಸಿ. ಕೆಲಸದಲ್ಲಿ ಬರುವಂತಹ ಅಡೆತಡೆಗಳು ಮಂಗಮಾಯ ಆಗ್ತವೆ. ಇನ್ನು ಇವತ್ತು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಅಥವಾ ಹಸಿರು ಕರವಸ್ತ್ರವನ್ನು ಇಟ್ಕೊಳ್ಳಿ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದು. ಇನ್ನು ಸ್ವಲ್ಪ ಹೆಸರು ಬೇಳೆಯನ್ನು ಅಥವಾ ಹಸಿರು ತರಕಾರಿಯನ್ನು ದಾನವಾಗಿ ಮಾಡಿ, ಇಲ್ಲವೇ ಹಸುವಿಗೆ ತಿನ್ನಿಸಬೇಕಾಗುತ್ತೆ. ಇದರಿಂದ ಮನಸ್ಸಿಗೆ ಶಾಂತಿಯು ಕೂಡ ಸಿಗುವಂಥದ್ದನ್ನು ನೋಡ್ತಿದೆ. ಇನ್ನು ಒಳ್ಳೆಯ ಲಕ್ಕಿ ನಂಬರ್ ಅಂದರೆ 5 ಮತ್ತು 3 ಬಳಸಬೇಕಾಗುತ್ತೆ. ಲಕ್ಕಿ ಕಲರ್ ಅಂದರೆ ಹಸಿರು ಮತ್ತು ತಿಳಿ ಹಳದಿ ಬಣ್ಣವನ್ನು ಆದಷ್ಟು ಹೆಚ್ಚಿಗೆಯಾಗಿ ಬಳಸಬೇಕಾಗುತ್ತೆ. ಇನ್ನು ಗಣಪತಿಯ ದರ್ಶನವನ್ನು ಮಾಡೋದ್ರ ಜೊತೆಗೆ ಹಸಿರು ಬಣ್ಣದ ಬಳಕೆಯನ್ನು ಮಾಡಬೇಕಾಗುತ್ತೆ ಅತಿ ಹೆಚ್ಚಾಗಿ. ಇನ್ನು ದಾನವನ್ನು ಮಾಡುವುದು. ಇನ್ನು ಬಡವರಿಗಾಗಿ ಒಂದು ಬೇಳೆಯನ್ನು, ಹೆಸರು ಬೇಳೆಯನ್ನು ಅಥವಾ ಹಸಿರು ತರಕಾರಿಯನ್ನು ದಾನ ಮಾಡುವುದು ಕೂಡ ಇನ್ನು ಅತ್ಯುತ್ತಮವಾದಂಥದ್ದು. ಇದರಿಂದ ನಿಮಗೆ ಮನಸ್ಸಿಗೆ ಶಾಂತಿ ಸಿಗುವುದಲ್ಲದೆ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನು ಈ ದಿನ ನೀವು ನೋಡ್ತೀರ. ಕಟಕ ರಾಶಿಯವರು ನಿಮ್ಮ ಅಂತಃಪ್ರಜ್ಞೆಯ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಇಂದು ಇತರರ ಮಾತಿಗಿಂತ ನಿಮ್ಮ ಮನಸ್ಸಿನ ಧ್ವನಿಗೆ ಕಿವಿಗೊಡಿ. ಬದಲಾವಣೆಯನ್ನು ಒಪ್ಪಿಕೊಳ್ಳುವುದು ಪ್ರಗತಿಯ ಮೊದಲ ಮೆಟ್ಟಿಲು. ನದಿ ತನ್ನ ಹಾದಿಯಲ್ಲಿ ಬರುವ ಕಲ್ಲುಗಳನ್ನು ಎದುರಿಸುತ್ತಲೇ ಸಮುದ್ರವನ್ನು ಸೇರುವಂತೆ ನೀವು ಎದುರಿಸುವಂತಹ ಪ್ರತಿಯೊಂದು ಸವಾಲು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುವ ಮೆಟ್ಟಿಲುಗಳೇ ಹೊರತು ಅಡೆತಡೆಗಳಲ್ಲ. ಇಂದು ಆರ್ಥಿಕವಾಗಿ ನೋಡುವುದಾದರೆ ನಿಮಗೆ ಅದೃಷ್ಟವಾದಂತಹ ದಿನ. ಬರಬೇಕಾಗಿದ್ದಂತಹ ಹಳೆಯ ಹಣ ಅಥವಾ ಬಾಕಿ ಮೊತ್ತ ಇಂದು ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆಸ್ತಿ ಖರೀದಿ ಅಥವಾ ಮಾರಾಟಕ್ಕೆ ಸಂಬಂಧಿಸಿದ ಮಾತುಕತೆಗಳು ಯಶಸ್ವಿಯಾಗುವಂತಹ ದಿನ. ಆದರೂ ಕೂಡ ಕುಟುಂಬದ ಸದಸ್ಯರ ಐಷಾರಾಮಿ ಬೇಡಿಕೆಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಲುವಂತಹ ದಿನ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುವಂಥದ್ದು. ತಾಯಿಯ ಕಡೆಯಿಂದ ಅಥವಾ ಸ್ತ್ರೀ ವರ್ಗದವರಿಂದ ನಿಮಗೆ ವಿಶೇಷ ಲಾಭ ಅಥವಾ ಮಾರ್ಗದರ್ಶನ ಸಿಗಲಿದೆ. ವಿಶೇಷವಾಗಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಸುಳಿವು ಕೂಡ ದೊರೆಯುವಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ಇಂದು ನಿಮಗೆ ಮಿಶ್ರ ಫಲಿತಾಂಶವಿರುವಂಥದ್ದು. ಭಾವನಾತ್ಮಕವಾಗಿ ನೀವು ಸ್ವಲ್ಪ ದುರ್ಬಲರಾಗಬಹುದು. ಇದು ಅತಿಯಾದ ಆಲೋಚನೆಗೆ ಕಾರಣವಾಗಬಹುದು. ಶೀತ ಅಥವಾ ಗಂಟಲಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಮಾನಸಿಕ ನೆಮ್ಮದಿಯೂ ಕೂಡ ಸಿಗುವಂಥದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಶುಭ ಫಲಿತಾಂಶಗಳು ಸಿಗುವಂತಹ ದಿನ. ನಿಮ್ಮ ಶ್ರಮಕ್ಕೆ ತಕ್ಕಂತಹ ಮನ್ನಣೆ ಸಿಗುವುದಲ್ಲದೆ ಮೇಲಾಧಿಕಾರಿಗಳಿಂದ ಪ್ರೋತ್ಸಾಹ ಕೂಡ ಲಭಿಸುವಂಥದ್ದು. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಲಾಭದಾಯಕ ಸುದ್ದಿಗಳು ಬರಲಿವೆ. ಇಂದು ಹೊಸ ಹೂಡಿಕೆ ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಅತ್ಯಂತ ಸೂಕ್ತವಾದಂತಹ ದಿನವಾಗಿದೆ. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಬುಧವಾರವಾಗಿರುವುದರಿಂದ ಮುಂಜಾನೆ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಇದು ಕಾರ್ಯವೈಫಲ್ಯವನ್ನು ತಡೆದು ಜಯವನ್ನ ನೀಡುವಂಥದ್ದು. ಇನ್ನು ಚಂದ್ರನ ಧ್ಯಾನವನ್ನು ಮಾಡುವಂಥದ್ದು. ರಾತ್ರಿ ಚಂದ್ರನ ದರ್ಶನವನ್ನು ಮಾಡಿ
ಅಥವಾ ಬಿಳಿ ಬಣ್ಣದ ಹೂಗಳನ್ನು ನೀರಿನಲ್ಲಿ ಬಿಡಬೇಕಾಗುತ್ತೆ. ಇದರಿಂದ ಮಾನಸಿಕ ಒತ್ತಡ ಕೂಡ ಕಡಿಮೆಯಾಗುವಂಥದ್ದು. ಇನ್ನು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಅಕ್ಕಿ ಅಥವಾ ಹಾಲನ್ನು ದಾನವಾಗಿ ಮಾಡುವಂಥದ್ದು, ಇದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗುವಂಥದ್ದು. ಇನ್ನು ಬಣ್ಣದ ಬಳಕೆಯಾಗಿ ಇಂದು ಬಿಳಿ ಅಥವಾ ತಿಳಿ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು ಶುಭಪ್ರದಾಯ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 2 ಮತ್ತು 7 ಅತಿ ಹೆಚ್ಚಾಗಿ ಈ ದಿನ ನೀವು ಬಳಸಬೇಕಾಗುತ್ತೆ. ಶುಭ ಬಣ್ಣವನ್ನು ನೋಡುವುದಾದರೆ ಬಿಳಿ ಮತ್ತು ಸಮುದ್ರದ ನೀಲಿ ಬಣ್ಣವನ್ನು ಬಳಸಿದ್ದಲ್ಲಿ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವುದಲ್ಲದೆ ನಿಮಗೆ ಪ್ರತಿಯೊಂದು ಕೆಲಸದಲ್ಲಿ ಜಯವನ್ನು ಸಾಧಿಸುವಂತಹ ದಿನ. ಸಿಂಹರಾಶಿಯವರು ಕಾಡಿನ ರಾಜನಾದ ಸಿಂಹವು ತನ್ನ ಸಾಮರ್ಥ್ಯದಿಂದಲೇ ಸಿಂಹಾಸನವನ್ನು ಅಲಂಕರಿಸುತ್ತದೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಬರುವ ಸವಾಲುಗಳನ್ನು ಕೇವಲ ಸಮಸ್ಯೆ ಎಂದು ನೋಡಬೇಡಿ. ಅವು ನಿಮ್ಮ ಆಳ್ವಿಕೆಗೆ ಬೇಕಾದಂತಹ ಅನುಭವವನ್ನು ನೀಡುವಂತಹ ಪಾಠಗಳೆಂದು ಭಾವನೆಯನ್ನು ಮಾಡಬೇಕಾಗುತ್ತೆ. ನಿಮ್ಮ ದೃಢ ಸಂಕಲ್ಪವೇ ನಿಮ್ಮ ಅತಿ ದೊಡ್ಡದಾದಂತಹ ಅಧಿಕಾರ. ಇಂದು ಕೆಲಸದ ಸ್ಥಳದಲ್ಲಿ ಅಂದರೆ ವೃತ್ತಿ ಜೀವನದಲ್ಲಿ ಇಂದು ನಿಮ್ಮ ಪ್ರಭಾವ ಮತ್ತು ದಕ್ಷತೆ ಹೆಚ್ಚಾಗಲಿದೆ. ಕಚೇರಿಯಲ್ಲಿ ಬಾಕಿ ಉಳಿದಂತಹ ಸಂಕೀರ್ಣ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಇದರಿಂದ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ. ವ್ಯಾಪಾರಸ್ಥರಿಗೆ ನೂತನ ಹೂಡಿಕೆಗಳಿಂದ ದೀರ್ಘಕಾಲದ ಲಾಭ ದೊರೆಯುವಂತಹ ಮುನ್ಸೂಚನೆ ಇರುವಂಥದ್ದು. ಸರ್ಕಾರಿ ಸಂಬಂಧಿತ ಕೆಲಸಗಳಲ್ಲಿ ಪ್ರಗತಿ ಕಂಡುಬರುವಂಥದ್ದು. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಅನುಕೂಲಕರವಾದಂತಹ ದಿನ. ನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗಲಿದ್ದು ಆರ್ಥಿಕ ಸ್ಥಿತಿ ಭದ್ರವಾಗಲಿದೆ. ಹಳೆಯ ಸಾಲಗಳನ್ನು ತೀರಿಸಲು ಇದು ಒಳ್ಳೆಯ ಸಮಯ. ಆದಾಗ್ಯೂ ಕೂಡ ಮನೆಯ ಅಗತ್ಯವಿರುವಂತಹ ಬೆಲೆ ಬಾಳುವ ವಸ್ತುಗಳ ಖರೀದಿಯಿಂದಾಗಿ ಅನಿರೀಕ್ಷಿತ ವೆಚ್ಚಗಳು ಸಂಭವಿಸಬಹುದು. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆಯ ವಾತಾವರಣವನ್ನು ನೋಡುವಂತಹ ದಿನ. ತಂದೆಯವರ ಮಾರ್ಗದರ್ಶನವು ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳಿಗೆ ಸಹಾಯವಾಗಲಿದೆ. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಅವರಿಂದ ಅನಿರೀಕ್ಷಿತ ಉಡುಗೊರೆ ಅಥವಾ ಸಹಕಾರ ದೊರೆಯಬಹುದು. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇಂದು ಸದೃಢರಾಗಿರುತ್ತೀರಿ. ಆದರೂ ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಾತ್ರಿಯ ಸಮಯದಲ್ಲಿ ಸ್ವಲ್ಪ ದೈಹಿಕ ಆಯಾಸ ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನು ಕುಡಿಯಿರಿ ಮತ್ತು ಮಸಾಲೆಯುಕ್ತ ಆಹಾರದಿಂದ ಸ್ವಲ್ಪ ದೂರವಿರಬೇಕಾಗುತ್ತೆ ನೀವು. ಇನ್ನು ಸೂರ್ಯ ನಮಸ್ಕಾರವನ್ನು ಮಾಡಬೇಕಾಗುತ್ತೆ. ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ದೇವರಿಗೆ ಅಗ್ರ್ಯವನ್ನು ನೀಡಿ ಸೂರ್ಯ ನಮಸ್ಕಾರವನ್ನು ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ತೇಜಸ್ಸನ್ನು ವೃದ್ಧಿಸುವಂಥದ್ದು. ಇನ್ನು ಬುಧವಾರವಾದ್ದರಿಂದ ಗಣಪತಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು 21 ಬಾರಿ ಪಠಿಸಬೇಕಾಗುತ್ತೆ. ಇದು ಕಾರ್ಯವೈಫಲ್ಯಗಳನ್ನು ನಿವಾರಿಸುವಂಥದ್ದು. ಇನ್ನು ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಸ್ವಲ್ಪ ಬೆಲ್ಲ ಅಥವಾ ಗೋಧಿಯನ್ನು ದಾನವಾಗಿ ಮಾಡುವಂಥದ್ದು. ಇದು ನಿಮ್ಮ ಗ್ರಹಗತಿಗಳ ದೋಷಗಳನ್ನು ಶಾಂತಗೊಳಿಸುವಂತಹ ಕಾರ್ಯವನ್ನು ಮಾಡುವಂಥದ್ದು. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಕೇಸರಿ ಅಥವಾ ತಿಳಿ ಹಳದಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದರೆ ಸಕಲ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸನ್ನು ಕಾಣ್ತೀರ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 1 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕಿತ್ತಳೆ ಮತ್ತು ಬಂಗಾರದ ಬಣ್ಣವನ್ನು ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ. ಕನ್ಯಾ ರಾಶಿಯವರಿಗೆ ಪರಿಪೂರ್ಣತೆಯು ಸಣ್ಣ ಸಣ್ಣ ವಿಷಯಗಳ ಸಮನ್ವಯದಿಂದ ಹುಟ್ಟುತ್ತದೆ. ಆದರೆ ಪರಿಪೂರ್ಣತೆಯೇ ಅಂತಿಮವಲ್ಲ. ನಿರಂತರವಾದ ಕಲಿಕೆ ಮತ್ತು ತಪ್ಪುಗಳಿಂದ ಪಾಠ ಕಲಿಯುವ ಗುಣವೇ ನಿಮ್ಮನ್ನ ನಿಜವಾದ ವಿಜಯಶಾಲಿಯನ್ನಾಗಿ ಮಾಡುತ್ತದೆ. ಸವಾಲುಗಳನ್ನು ಎದುರಿಸಲು ಹಿಂಜರಿಯಬೇಡಿ, ಏಕೆಂದರೆ ಪ್ರತಿ ಕಠಿಣ ಹಾದಿಯು ಸುಂದರ ಗುರಿಯತ್ತ ನಿಮ್ಮನ್ನ ಕೊಂಡೊಯ್ಯುವಂಥದ್ದನ್ನ ನೋಡ್ತೀರ. ಇಂದು ಕೆಲಸದ ಸ್ಥಳದಲ್ಲಿ ಉದ್ಯೋಗಿಗಳಿಗೆ ಅತ್ಯಂತ ಸೃಜನಾತ್ಮಕ ದಿನವಾಗಿದೆ. ನಿಮ್ಮ ಕೆಲಸದ ನಿಖರತೆ ಮತ್ತು ಶಿಸ್ತಿನ ಕಂಡು ಮೇಲಾಧಿಕಾರಿಗಳು ಮೆಚ್ಚುಗೆಯನ್ನ ಸೂಚಿಸುವವರು. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಲಾಭದಾಯಕ ಅವಕಾಶಗಳು ಬರಲಿವೆ. ಇಂದು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಕಚೇರಿಯಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಒಳ್ಳೆಯ ಸಮಯ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸುವುದು ಕೂಡ ಯಶಸ್ಸಿಗೆ ದಾರಿಯಾಗುವಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಸಮೃದ್ಧಿಯಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭವೂ ಕೂಡ ನೀವು ನೋಡುವಂಥದ್ದು. ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತಹ ವಿವಾದಗಳು ಇತ್ಯರ್ಥವಾಗುವಂತಹ ಲಕ್ಷಣಗಳಿವೆ. ಆದರೆ ಹಿತಶತ್ರುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನಂಬಬೇಡಿ. ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸುವುದು ಭವಿಷ್ಯದ ದೃಷ್ಟಿಯಿಂದ ಬಹಳ ಉತ್ತಮವಾದುದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಕೂಡ ಸುಧಾರಣೆಗೆ ಬರುವಂಥದ್ದು. ಇದು ನಿಮಗೆ ಮಾನಸಿಕ ಶಾಂತಿಯನ್ನ ನೀಡುವಂತಹ ಕಾರ್ಯ. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಅವರಿಂದ ಅನಿರೀಕ್ಷಿತ ಉಡುಗೊರೆ ಅಥವಾ ಪ್ರೋತ್ಸಾಹ ಲಭಿಸುವಂತಹ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಬರುವುದರಿಂದ ಮನೆಯಲ್ಲಿ ಸಂತಸದ ವಾತಾವರಣವನ್ನು ನೋಡುವಂತಹ ದಿನ. ಇನ್ನು ಸಂಬಂಧಿಕರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗುವಂತಹ ದಿನ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ.
ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಅಥವಾ ಹೊಟ್ಟೆಗೆ ಅಸ್ವಸ್ಥತೆಯ ಕೂಡ ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರವನ್ನು ಸೇವಿಸಿ. ಧ್ಯಾನ ಮತ್ತು ಪ್ರಾಣಾಯಾಮ ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಕಾರಿಯಾಗುವಂಥದ್ದು. ಇನ್ನು ಮುಂಜಾನೆ ಗಣೇಶನಿಗೆ ಅರಿಶಿಣದ ಕೊಂಬು ಅಥವಾ ಗರಿಕೆಯನ್ನು ಅರ್ಪಿಸಿ ಸಂಕಷ್ಟ ನಾಶನ ಸ್ತೋತ್ರವನ್ನ ಪಠನೆ ಮಾಡಬೇಕಾಗುತ್ತೆ. ಇದು ಕಾರ್ಯವೈಫಲ್ಯಗಳನ್ನು ತಡೆದು ವಿಜಯವನ್ನ ತರುವಂಥದ್ದು. ಇನ್ನು ಬುಧನ ಜಪವನ್ನ ಓಂ ಪ್ರಾಂ ಬ್ರೀಂ ಬ್ರೌಂ ಸಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಅಥವಾ 108 ಬಾರಿ ಜಪಿಸಿ. ಇದು ಬೌದ್ಧಿಕ ಸಾಮರ್ಥ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿಯನ್ನ ಹೆಚ್ಚಿಸುವಂಥದ್ದು. ಇನ್ನು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಹೆಸರು ಬೇಳೆ ಅಥವಾ ಹಸಿರು ತರಕಾರಿಯನ್ನ ದಾನವಾಗಿ ಮಾಡಿ. ಇದರಿಂದ ಜಾತಕದಲ್ಲಿನ ಬುಧ ದೋಷಗಳು ನಿವಾರಣೆಯಾಗುವಂಥದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಹಸಿರು ಮತ್ತು ಪಚ್ಚೆ ಬಣ್ಣವನ್ನು ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 5 ಮತ್ತು 2 ಅತಿ ಹೆಚ್ಚಾಗಿ ಬಳಸಿ. ತುಲಾರಾಶಿಯವರು ನೀವು ನ್ಯಾಯ ಮತ್ತು ನ್ಯಾಯಸಮ್ಮತವಾದಂತಹ ನಿರ್ಧಾರಗಳಿಗೆ ಹೆಸರುವಾಸಿ. ಇಂದು ನಿಮ್ಮ ಈ ಗುಣವೇ ನಿಮಗೆ ಸಮಾಜದಲ್ಲಿ ಗೌರವವನ್ನ ತಂದುಕೊಡಲಿದೆ. ಜೀವನವು ಒಂದು ಸುಂದರವಾದಂತಹ ಕಲೆ. ಆ ಕಲೆಯನ್ನ ಸಮತೋಲನದಿಂದ ಕರಗತ ಮಾಡಿಕೊಳ್ಳುವುದೇ ನಿಜವಾದಂತಹ ಯಶಸ್ಸು. ಸವಾಲುಗಳು ಬಂದಾಗ ಗಾಬರಿಯಾಗಬೇಡಿ, ಏಕೆಂದರೆ ಬಾಗಿದ ಬಿಲ್ಲು ಮಾತ್ರವೇ ಬಾಣವನ್ನ ಗುರಿಯತ್ತ ವೇಗವಾಗಿ ಕಳಿಸಬಲ್ಲದು. ಇಂದು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸುವುದು ಅವಶ್ಯಕ. ವಾತಕ್ಕೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಮಂಡಿ ನೋವು ಕಾಣಿಸಿಕೊಳ್ಳಬಹುದು. ನಿತ್ಯ ಯೋಗ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಮಾನಸಿಕ ಹಾಗೂ ದೈಹಿಕ ಸ್ಥಿರತೆ ಕಾಪಾಡಿಕೊಳ್ಳಬಹುದು. ಹೆಚ್ಚು ದ್ರವ ಪದಾರ್ಥಗಳ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಕೂಡ ಸುಧಾರಣೆಗೆ ಬರುವಂಥದ್ದು. ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದ್ದು ಬಂಧು ಮಿತ್ರರ ಆಗಮನದಿಂದ ಸಂತೋಷದ ವಾತಾವರಣವನ್ನ ನೋಡುವಂಥದ್ದು. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಯೋಜನೆಯನ್ನ ರೂಪಿಸುವಂಥದ್ದು. ನಿಮ್ಮ ಪ್ರೀತಿ ಪಾತ್ರರ ಭಾವನೆಗಳಿಗೆ ಗೌರವವನ್ನ ನೀಡುವುದು ಬಾಂಧವ್ಯವನ್ನ ಗಟ್ಟಿಗೊಳಿಸುವಂಥದ್ದು. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭದ ಸೂಚನೆಯೂ ಇರುವಂಥದ್ದು. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಒಳ್ಳೆಯ ಅವಕಾಶ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ಹೂಡಿಕೆ ಮಾಡುವ ಮುನ್ನ ನೀವು ಸ್ವಲ್ಪ ಹೆಚ್ಚಿಗೆ ಹೇಳಿ ಅದನ್ನ ಮಾಡಬೇಕಾಗುತ್ತೆ. ಇನ್ನು ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದರಿಂದ ಉಳಿತಾಯ ಕೂಡ ಹೆಚ್ಚಾಗುವಂಥದ್ದು. ಇನ್ನು ವೃತ್ತಿರಂಗದಲ್ಲಿ ಇಂದು ಸಮತೋಲಿತವಾದಂತಹ ದಿನವಾಗಿದ್ದು ನಿಮ್ಮ ತಾಳ್ಮೆ ಮತ್ತು ಸಮಾಧಾನದ ಗುಣದಿಂದ ಕಠಿಣ ಪರಿಸ್ಥಿತಿಗಳನ್ನು ನಿಭಾಯಿಸುವಂಥದ್ದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನ ನೋಡಿಕೊಂಡು ಹೋಗಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನ ನಿರೀಕ್ಷಿಸಬಹುದು. ಕಲಾತ್ಮಕ ಹಾಗೂ ಸೃಜನಶೀಲ ಕ್ಷೇತ್ರದಲ್ಲಿರುವವರಿಗೆ ನೂತನ ಅವಕಾಶಗಳು ಕೂಡ ಲಭಿಸುವಂಥದ್ದನ್ನ ನೋಡ್ತೀರಾ. ಇಂದು ಮುಂಜಾನೆ ಲಕ್ಷ್ಮೀ ದೇವಿಯ ಮುಂದೆ ದೀಪವನ್ನು ಹಚ್ಚಿ ಬಿಳಿ ಬಣ್ಣದ ಹೂಗಳನ್ನು ಅರ್ಪಣೆಯನ್ನು ಮಾಡಬೇಕಾಗುತ್ತೆ. ಇದು ಆರ್ಥಿಕ ಸಮೃದ್ಧಿಗೆ ಸಹಕಾರಿಯಾಗುವಂಥದ್ದು. ಓಂ ಭುಂ ಬುಧಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಪಠಣೆಯನ್ನು ಮಾಡಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಅನ್ನದಾನವನ್ನು ಮಾಡಬೇಕಾಗುತ್ತೆ. ಸಾಧ್ಯವಾದರೆ ದೇವಸ್ಥಾನದಲ್ಲಿ ಅಥವಾ ಅಗತ್ಯವಿರುವವರಿಗೆ ಬಿಳಿ ಬಣ್ಣದ ಆಹಾರವನ್ನು, ಉದಾಹರಣೆಯಾಗಿ ಅನ್ನ ಅಥವಾ ಮೊಸರನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಷ್ಠವಾದುದು. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ಕ್ರೀಮ್ ಬಣ್ಣದ ಯಾವುದಾದ್ರೂ ವಸ್ತುವನ್ನ ಧರಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 6 ಮತ್ತು 2 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಗುಲಾಬಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ನಿಮ್ಮ ಮೌನವು ಶಕ್ತಿಯಾಗಿರಲಿ ಮತ್ತು ನಿಮ್ಮ ಯಶಸ್ಸು ಸದ್ದನ್ನ ಮಾಡಲಿ. ಸವಾಲುಗಳು ನಿಮ್ಮನ್ನ ಎದುರಿಸಲು ಬಂದಾಗ ನೀವು ಎಷ್ಟೇ ಎತ್ತರಕ್ಕೆ ಬೆಳೆಯಬಲ್ಲಿರಿ ಎಂಬುದನ್ನು ತೋರಿಸಲು ಅವುಗಳನ್ನೇ ಮೆಟ್ಟಲುಗಳನ್ನಾಗಿ ಮಾಡಿಕೊಳ್ಳಿ. ನೆನಪಿಡಿ, ವಜ್ರವು ಕತ್ತಲಿನಲ್ಲಿಯೂ ತನ್ನ ಹೊಳಪನ್ನ ಕಳೆದುಕೊಳ್ಳುವುದಿಲ್ಲ. ಇಂದು ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ದೊರೆಯುವಂಥದ್ದು. ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಧನಲಾಭದ ಯೋಗವಿದೆ. ಆದರೆ ಕುಟುಂಬದ ವಿಲಾಸಿ ವಸ್ತುಗಳಿಗಾಗಿ ಅನಿರೀಕ್ಷಿತ ಖರ್ಚುಗಳು ಉಂಟಾಗಬಹುದು. ಆದ್ದರಿಂದ ಬಜೆಟ್ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ವೃತ್ತಿ ಜೀವನದಲ್ಲಿ ಇಂದು ನೀವು ಅತ್ಯಂತ ಕ್ರಿಯಾಶೀಲರಾಗಿರುತ್ತೀರಿ. ಎದುರಾಳಿಗಳು ಅಥವಾ ಹಿತಶತ್ರುಗಳ ಪಿತೂರಿಗಳನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಸೋಲಿಸುವಿರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಲಿವೆ. ವ್ಯಾಪಾರಸ್ಥರಿಗೆ ಬಾಕಿ ಇದ್ದಂತಹ ಹಣಕಾಸಿನ ವ್ಯವಹಾರಗಳು ಇಂದು ಇತ್ಯರ್ಥವಾಗುವಂತಹ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳಿಂದ ಮಾರ್ಗದರ್ಶನವೂ ಕೂಡ ಲಭಿಸುವಂತಹ ದಿನ. ಇನ್ನು ಕುಟುಂಬದಲ್ಲಿ ಮಂಗಳಕರ ವಾತಾವರಣವಿರುವಂಥದ್ದು. ಜೀವನ ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂಥದ್ದು. ದೂರದ ಸಂಬಂಧಿಕರಿಂದ ಶುಭ ವಾರ್ತೆಗಳು ಕೇಳುವಿರಿ. ಮಕ್ಕಳ ಪ್ರಗತಿಯು ನಿಮಗೆ ಹೆಮ್ಮೆಯನ್ನ ತರುವಂತಹ ದಿನ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವಂಥದ್ದು.
ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಇಂದು ಸ್ವಲ್ಪ ನೀವು ಜಾಗರೂಕರಾಗಿರಬೇಕಾಗುತ್ತೆ. ಅತಿಯಾದ ಮಾನಸಿಕ ಒತ್ತಡ ಅಥವಾ ಕೆಲಸದ ಧಾವಂತದಿಂದಾಗಿ ರಕ್ತದೊತ್ತಡ ಆಗಿರ್ಬೋದು ಅಥವಾ ಉದರ ಸಂಬಂಧಿತಂತಹ ಸಮಸ್ಯೆ ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಸಕಾಲಕ್ಕೆ ಸಮತೋಲಿತವಾದಂತಹ ಆಹಾರವನ್ನು ಸೇವನೆ ಮಾಡಬೇಕು ಮತ್ತು ಸಾಕಷ್ಟು ವಿಶ್ರಾಂತಿಗೆ ಸ್ವಲ್ಪ ಆದ್ಯತೆಯನ್ನು ನೀವು ಈ ದಿನ ಕೊಡಲೇಬೇಕಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡುವುದು. ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಕುಜಾದೋಷ ಅಥವಾ ಅಡೆತಡೆಗಳ ನಿವಾರಣೆಗೆ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇಂದು ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಪಠಿಸಿ ಅಥವಾ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕಾಗುತ್ತೆ. ಇನ್ನು ಗಣೇಶನಿಗೆ ಪ್ರಾರ್ಥನೆಯನ್ನ ಸಲ್ಲಿಸುವುದು. ಬುಧವಾರದ ದಿನ ವಿಘ್ನಹರ್ತ ಗಣೇಶನಿಗೆ ಕೆಂಪು ಹೂವನ್ನು ಅರ್ಪಿಸಿ ಇದರಿಂದ ಕೆಲಸದಲ್ಲಿ ಎದುರಾಗುವಂತಹ ಅಡೆತಡೆಗಳು ದೂರವಾಗುವಂಥದ್ದು. ಇನ್ನು ಮಂಗಳನ ಮಂತ್ರವನ್ನ ಜಪನೆ ಮಾಡುವಂಥದ್ದು. ಓಂ ಅಂಗರಕಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ನೀವು ಪಠಿಸಬೇಕಾಗುತ್ತೆ. ಇದು ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನ ಹೆಚ್ಚಿಗೆ ಮಾಡುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಸಾಧ್ಯವಾದರೆ ನಿಮಗೆ ನಿರ್ಗತಿಕರಿಗಾಗಿರ್ಬೋದು ಅಥವಾ ಹಸಿದವರಿಗಾಗಿರ್ಬೋದು ಕೆಂಪು ಬಣ್ಣದ ಹಣ್ಣನ್ನ ಅಥವಾ ಬೆಲ್ಲವನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಷ್ಠವಾದುದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 9 ಮತ್ತು 1 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಧನುರಾಶಿಯವರಿಗೆ ಗುರಿ ತಲುಪುವ ಹಾದಿಯಲ್ಲಿ ಅಡೆತಡೆಗಳು ಬರುವುದು ಸಹಜ, ಆದರೆ ಅವು ನಿಮ್ಮನ್ನ ನಿಲ್ಲಿಸಬಾರದು. ಬಿಲ್ಲುಗಾರನು ಬಾಣವನ್ನ ಎಷ್ಟು ಹಿಂದೆ ಎಳೆಯುತ್ತಾನೋ ಅದು ಅಷ್ಟೇ ವೇಗವಾಗಿ ಗುರಿಯತ್ತ ನೆಗೆಯುತ್ತದೆ. ಜೀವನವು ನಿಮ್ಮನ್ನ ಸಂಕಷ್ಟಕ್ಕೆ ಎಳೆಯುತ್ತಿದ್ದರೆ ಅದು ನಿಮ್ಮನ್ನ ದೊಡ್ಡ ಯಶಸ್ಸಿನತ್ತ ತಳ್ಳಲು ಸಿದ್ಧವಾಗುತ್ತಿದೆ ಎಂದರ್ಥ. ಇಂದು ಉದ್ಯೋಗದಲ್ಲಿ ನಿಮಗೆ ಸವಾಲಿನ ಹಾಗೂ ಪ್ರಗತಿಪೀರ ದಿನವಾಗುವಂಥದ್ದು. ನಿಮ್ಮ ದಕ್ಷತೆಯನ್ನ ಪರೀಕ್ಷಿಸುವಂತಹ ಕೆಲಸಗಳು ಎದುರಾಗಬಹುದು, ಆದರೆ ಧೈರ್ಯದಿಂದ ಅದನ್ನು ನಿಭಾಯಿಸುವಂತಹದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕ ಒಪ್ಪಂದಗಳು ಲಭಿಸುವಂತಹ ಸಾಧ್ಯತೆ ಇದೆ. ಶಿಕ್ಷಣ ಮತ್ತು ಸಲಹಾ ಕ್ಷೇತ್ರದಲ್ಲಿ ಇರುವವರಿಗೆ ಗೌರವ ಮತ್ತು ಮನ್ನಣೆ ಕೂಡ ಪ್ರಾಪ್ತಿಯಾಗಲಿದೆ. ಇನ್ನು ಹಣಕಾಸಿನ ಹರಿವು ಕೂಡ ಸುಧಾರಣೆಗೆ ಬರುವಂಥದ್ದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ದೊರೆಯುವಂಥದ್ದು. ಇಂದು ಹೊಸದಾಗಿ ಯಾರಿಗೂ ಕೂಡ ಹಣವನ್ನ ಸಾಲವಾಗಿ ನೀಡಬೇಡಿ, ಏಕೆಂದರೆ ಮರಳಿ ಪಡೆಯಲು ತೊಂದರೆಯಾಗಬಹುದು. ಭೂಮಿ ಅಥವಾ ಮನೆ ಖರೀದಿಯ ಮಾತುಕತೆಗಳು ಕೂಡ ಮುಂದುವರಿಯಬಹುದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವುದು ಕೂಡ ಅಗತ್ಯವಾದುದು. ದಾಂಪತ್ಯ ಜೀವನದಲ್ಲಿ ಬರುವಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇಂದಿನ ದಿವಸ ನೀವು ಕಾಣ್ತೀರ, ಆದ್ದರಿಂದ ತಾಳ್ಮೆಯಿಂದ ವರ್ತಿಸುವುದು ಕೂಡ ಉತ್ತಮವಾದುದು. ಇನ್ನು ಮಕ್ಕಳ ಪ್ರಗತಿಯು ಮನಸ್ಸಿಗೆ ಸಂತಸವನ್ನ ತರಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂತಹ ಘಟನೆಗಳು ನಡೆಯಲಿವೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಮಿಶ್ರ ಫಲವು ಇರುವಂಥದ್ದು. ಅಜೀರ್ಣ ಆಗಿರ್ಬೋದು ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದಾದಂತಹ ದಿನ. ಆಹಾರ ಕ್ರಮದಲ್ಲಿ ನೀವು ಶಿಸ್ತನ್ನ ಕಾಪಾಡಬೇಕಾಗುತ್ತೆ. ನಿಯಮಿತ ರೋಗ ಅಥವಾ ಧ್ಯಾನವು ನಿಮ್ಮ ಮಾನಸಿಕ ಶಾಂತಿಯನ್ನ ಕಾಪಾಡುವಂಥದ್ದು. ಇನ್ನು ವಿಶೇಷ ಪರಿಹಾರವನ್ನ ನೋಡುವುದಾದರೆ ಇಂದು ವಿಷ್ಣು ಸಹಸ್ರನಾಮವನ್ನ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ನಿಮ್ಮ ಜೀವನದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸುವಂಥದ್ದು. ಇನ್ನು ಹತ್ತಿರದ ದತ್ತಾತ್ರೇಯ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಮಾಡುವುದು ಕೂಡ ಉತ್ತಮವಾದುದು. ಇನ್ನು ಬಡವರಿಗೆ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ನೀಡಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಮತ್ತು ಅದೃಷ್ಟವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಜಪವನ್ನ ನೋಡುವುದಾದರೆ ಓಂ ಬೃಹಸ್ಪತೇ ನಮಃ ಎಂಬ ಮಂತ್ರವನ್ನ 21 ಬಾರಿಯಾದರೂ ನೀವು ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 3 ಮತ್ತು 9 ಅತಿ ಹೆಚ್ಚಾಗಿ ಈ ದಿನ ನೀವು ಬಳಸಬೇಕಾಗುತ್ತೆ. ಶುಭ ಬಣ್ಣವನ್ನ ನೋಡುವುದಾದರೆ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿದ್ದಲ್ಲಿ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನ ನೋಡ್ತೀರಾ, ಲಕ್ಕನ್ನ ಕಾಣ್ತೀರಾ. ಇಂದಿನ ದಿವಸ ನೀವು ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಯಶಸ್ಸು ಎನ್ನುವುದು ರಾತ್ರೋರಾತ್ರಿ ಬರುವಂತಹ ಮಿಂಚಲ್ಲ, ಅದು ನೀವು ಪ್ರತಿದಿನ ಮಾಡುವಂತಹ ಸಣ್ಣ ಪ್ರಯತ್ನಗಳ ಮೊತ್ತ. ನಿಮ್ಮ ಶ್ರಮ ಇವತ್ತು ಯಾರಿಗೂ ಕಾಣಿಸದಿರಬಹುದು, ಆದರೆ ನಾಳೆಯ ಪ್ರತಿಫಲವನ್ನ ಇಡೀ ಜಗತ್ತೇ ಗಮನಿಸುತ್ತದೆ. ಶಿಸ್ತಿನಿಂದ ಮುನ್ನಡೆಯಿರಿ, ಆಗ ಕಾಲ ನಿಮ್ಮನ್ನ ಪುರಸ್ಕರಿಸುವಂಥದ್ದನ್ನ ನೀವು ಶೀಘ್ರದಲ್ಲೇ ನೋಡ್ತೀರ. ಇಂದು ವೃತ್ತಿ ಜೀವನದಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಫಲ ಲಭಿಸುವಂತಹ ದಿನ. ನಿಮ್ಮ ಶಿಸ್ತು ಮತ್ತು ಕಾರ್ಯದಕ್ಷತೆಯನ್ನ ಮೇಲಾಧಿಕಾರಿಗಳು ಗುರುತಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ತಾಂತ್ರಿಕ ಅಥವಾ ಉತ್ಪಾದನಾ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುವಂಥದ್ದು. ಆದಾಗ್ಯೂ ಕೂಡ ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ಸಂಯಮದಿಂದ ನೀವು ಇರುವುದು ಕೂಡ ಅಗತ್ಯವಾದುದು. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕ ದಿನವಾಗಿದ್ದರೂ ಕೂಡ ಖರ್ಚುಗಳ ಮೇಲೆ ನಿಯಂತ್ರಣವನ್ನ ಇಟ್ಕೊಳ್ಬೇಕಾಗುತ್ತೆ. ದೀರ್ಘಕಾಲದ ಉಳಿತಾಯದ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ.
ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭದ ಮುನ್ಸೂಚನೆ ಇರುವಂತದ್ದು. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭ ಆಗುವಂತಹ ಯೋಗವು ಕೂಡ ಹೆಚ್ಚಾಗಿದೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತಹ ದಿನ. ಇದು ನಿಮ್ಮ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತದ್ದು. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನ ಕೊಡುವುದು ಕೂಡ ತುಂಬಾ ಉತ್ತಮವಾದದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನ. ಕೆಲಸದ ಒತ್ತಡದಿಂದಾಗಿ ಮೈಕೈ ನೋವು ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದು. ಸಕಾಲಕ್ಕೆ ವಿಶ್ರಾಂತಿಯನ್ನ ಪಡೆಯಿರಿ ಮತ್ತು ಲಘು ವ್ಯಾಯಾಮಕ್ಕೆ ಆದ್ಯತೆಯನ್ನ ನೀಡಿ. ಹೆಚ್ಚು ನೀರನ್ನ ಕುಡಿಯುವುದು ಆರೋಗ್ಯಕ್ಕೆ ಉತ್ತಮವಾಗಿರುವಂತದ್ದು. ಇನ್ನು ವಿಶೇಷ ಪರಿಹಾರವನ್ನ ನೋಡುವುದಾದರೆ ಶನಿ ಸ್ತೋತ್ರವನ್ನ ಪಠಣೆಯನ್ನು ಮಾಡಬೇಕಾಗುತ್ತೆ. ಇಂದು ಸಂಜೆ ಸೂರ್ಯಾಸ್ತದ ನಂತರ ಶನಿ ದೇವರ ಸ್ತೋತ್ರವನ್ನ ಅಥವಾ ಶನಿ ಚಾಲೀಸವನ್ನ ಪಠಿಸಿ. ಇದು ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಗಣೇಶನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಬುಧವಾರವಾಗಿರುವುದರಿಂದ ಗಣಪತಿಗೆ ಅರಿಶಿನ ಆಗಿರ್ಬೋದು ಅಥವಾ ಗರಿಕೆಯನ್ನಾಗಿರ್ಬೋದು ಅರ್ಪಿಸಿ ಪೂಜೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ವ್ಯವಹಾರದಲ್ಲಿನ ವಿಘ್ನಗಳು ದೂರವಾಗುವಂಥದ್ದನ್ನ ಶೀಘ್ರದಲ್ಲೇ ನೋಡುವಂಥದ್ದು. ಇನ್ನು ದಾನವಾಗಿ ನಿಮಗೆ ಅಳ್ಳು ಸೇವೆಯಾಗಿ ಅನಿಸಬಹುದು. ಹಸಿದಂತಹ ಕಪ್ಪು ನಾಯಿಗಳಿಗೆ ಆಹಾರವನ್ನ ನೀಡಿ ಅಥವಾ ನಿರ್ಗತಿಕರಿಗಾಗಿರ್ಬೋದು ಕಪ್ಪು ಬಣ್ಣದ ಬೇಳೆಯನ್ನ ದಾನವಾಗಿ ನೀಡಬೇಕಾಗುತ್ತೆ. ಇದು ಶನಿದೇವನ ಕೃಪೆಗೆ ಪಾತ್ರರಾಗಲು ಸಹಕಾರಿಯಾಗುವಂಥದ್ದು. ಇನ್ನು ಜಪವನ್ನ ನೋಡುವುದಾದರೆ ಓಂ ಶಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಅಥವಾ 108 ಬಾರಿ ನೀವು ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಕಪ್ಪು ಬಣ್ಣವನ್ನ ಬಳಸಬೇಕಾಗುತ್ತೆ. ಕುಂಭರಾಶಿಯವರು ನೀವು ಲೋಕದ ಕಣ್ಣಿಗೆ ಯಾರು ಎಂಬುದು ಮುಖ್ಯವಲ್ಲ. ನಿಮ್ಮ ಆತ್ಮ ಸಾಕ್ಷಿಯ ಕಣ್ಣಿಗೆ ನೀವು ಹೇಗೆ ಕಾಣುತ್ತೀರಿ ಎಂಬುದೇ ಮುಖ್ಯವಾದುದು. ಇತರರಿಗಾಗಿ ನಿಮ್ಮನ್ನ ಬದಲಿಸಿಕೊಳ್ಳುವ ಬದಲು ನಿಮ್ಮ ವ್ಯಕ್ತಿತ್ವವನ್ನ ಅಷ್ಟು ಉನ್ನತವಾಗಿ ಬೆಳೆಸಿಕೊಳ್ಳಿ. ಅಂದರೆ ಜಗತ್ತೇ ನಿಮ್ಮನ್ನ ಗೌರವಿಸುವಂತಹ ಕಾರ್ಯಗಳನ್ನ ಮಾಡಬೇಕಾಗುತ್ತೆ. ಇಂದು ಆರ್ಥಿಕವಾಗಿ ಸಮತೋಲನವನ್ನ ಕಾಯ್ದುಕೊಳ್ಳುವಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಬರುವಂತಹ ಸಾಧ್ಯತೆ ಇದೆ. ಆದರೆ ಸಾಲ ನೀಡುವ ಅಥವಾ ಪಡೆಯುವ ಮುನ್ನ ಸರಿಯಾದ ಚಿಂತನೆಯನ್ನ ನಡೆಸಬೇಕಾಗುತ್ತೆ. ಸಂಜೆಯ ವೇಳೆಗೆ ಹಠಾತ್ ಖರ್ಚುಗಳು ಕೂಡ ಎದುರಾಗಬಹುದಾದಂತಹ ದಿನ. ಆದ್ದರಿಂದ ಉಳಿತಾಯದ ಕಡೆಗೆ ಸ್ವಲ್ಪನಾದರೂ ನೀವು ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇರುವವರಿಗೆ ನಿಮ್ಗೆ ಮಿಶ್ರ ಫಲಿತಾಂಶಗಳನ್ನ ನೋಡುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಮೂಡದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನಿಮ್ಮ ನೂತನ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಲು ಇದು ಒಳ್ಳೆಯ ಸಮಯ. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಲಾಭದಾಯಕ ಸುದ್ದಿಯು ಕೂಡ ಕೇಳಿಬರುವಂತಹ ದಿನ. ತಾಂತ್ರಿಕ ಆಗಿರ್ಬೋದು ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೆಚ್ಚಿನ ಪ್ರಗತಿಯು ಕೂಡ ಕಂಡುಬರುವಂತಹ ದಿನ. ಇನ್ನು ಕುಟುಂಬದಲ್ಲಿ ಶಾಂತಿ ನೆಲೆಸಲಿದೆ. ಸಂಗಾತಿಯ ಜೊತೆಗಿರುವಂತಹ ಬಾಂಧವ್ಯ ಸುಧಾರಣೆಯನ್ನ ಕಾಣುವಂಥದ್ದು. ಅವರಿಂದ ಮಹತ್ವದ ಸಲಹೆಯೊಂದು ದೊರೆಯುವಂತಹ ದಿನ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪನಾದರೂ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಅವಿವಾಹಿತರಿಗೆ ಹೊಸ ಸಂಬಂಧಗಳು ಹುಡುಕಿಕೊಂಡು ಬರಬಹುದು. ಮಿತ್ರರೊಂದಿಗೆ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳಲು ಕೂಡ ಒಳ್ಳೆಯ ಸಮಯ ಆಗುವಂಥದ್ದು. ಇನ್ನು ಆರೋಗ್ಯದ ಕಡೆ ಇಂದು ಸ್ವಲ್ಪ ಹೆಚ್ಚಿನ ನಿಗಾವನ್ನು ತಗೊಳ್ಬೇಕಾಗುತ್ತೆ. ಅತಿಯಾದ ಮಾನಸಿಕ ಒತ್ತಡವು ದೈಹಿಕ ಆಯಾಸಕ್ಕೆ ಕಾರಣವಾಗುವಂಥದ್ದು. ಮಂಡಿ ನೋವಾಗಿರ್ಬೋದು ಅಥವಾ ಸ್ನಾಯು ಸೆಳೆತದಂತಹ ಸಮಸ್ಯೆಗಳು ಕೂಡ ಬಾಧಿಸಬಹುದು. ನಿಯಮಿತವಾಗಿ ಯೋಗ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿಯು ಲಭಿಸುವಂಥದ್ದನ್ನು ನೋಡ್ತೀರ. ಇನ್ನು ಹನುಮಂತನ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಹನುಮಂತನ ಚಾಲೀಸವನ್ನ ಪಠಿಸುವುದರಿಂದ ಮನಸ್ಸಿನ ಭಯ ಮತ್ತು ಕೆಲಸದಲ್ಲಿರುವಂತಹ ವಿಘ್ನಗಳು ದೂರವಾಗುವಂತಹದ್ದನ್ನು ನೋಡ್ತೀರ. ಶನಿ ಸ್ತೋತ್ರವನ್ನ ಪಠಿಸಲೇಬೇಕತ್ತು. ಸೂರ್ಯೋಸ್ತದ ನಂತರ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿಯಾದರೂ ಪಠಿಸಬೇಕಾಗುತ್ತೆ. ಇದು ಕೆಲಸದಲ್ಲಿ ಸ್ಥಿರತೆಯನ್ನ ನೀಡುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ದಾನವನ್ನ ಮಾಡಬೇಕಾಗುತ್ತೆ. ಬಡವರಿಗಾಗಿರ್ಬೋದು ಅಥವಾ ನಿರ್ಗತಿಗರಿಗೆ ಕಪ್ಪು ಎಳ್ಳನ್ನ ಅಥವಾ ಸ್ವಲ್ಪ ಹೆಸರು ಬೇಳೆಯನ್ನ ದಾನವಾಗಿ ಮಾಡುವಂಥದ್ದು. ಇದು ನಿಮ್ಮ ಗ್ರಹ ದೋಷಗಳನ್ನ ಶಾಂತಗೊಳಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಪಕ್ಷಿಗಳಿಗೆ ಆಹಾರವನ್ನು ನೀಡಬೇಕಾಗುತ್ತೆ. ಬೆಳಗ್ಗೆ ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕಿ. ಇದು ನಿಮ್ಮ ಜಾತಕದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ಕಡಿಮೆ ಮಾಡುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ. ಮೀನರಾಶಿಯವರು ಇಂದು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಮನಸ್ಸಿನ ಧ್ವನಿಯನ್ನ ಆಲಿಸಬೇಕಾಗುತ್ತೆ. ನಿಮ್ಮ ಅಂತಃಪ್ರಜ್ಞೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಜಗತ್ತು ನಿಮಗೆ ಏನನ್ನ ನೀಡುತ್ತದೆ ಎಂಬುದಕ್ಕಿಂತ ನೀವು ಜಗತ್ತಿಗೆ ಏನನ್ನ ನೀಡುತ್ತೀರಿ ಎಂಬುದು ನಿಮ್ಮ ವ್ಯಕ್ತಿತ್ವವನ್ನ ರೂಪಿಸುತ್ತದೆ. ಸಮುದ್ರದ ಹರಿವು ನಿರಂತರವಾಗಿರುವಂತೆ
ನಿಮ್ಮ ಪ್ರಯತ್ನವೂ ಕೂಡ ನಿರಂತರವಾಗಿರಬೇಕಾಗುತ್ತೆ. ಹರಿಯುವ ನೀರು ಎಂದಿಗೂ ಕೂಡ ಹಳೆಯದಾಗುವುದಿಲ್ಲ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಸೃಜನಶೀಲತೆಗೆ ಉತ್ತಮ ವೇದಿಕೆ ಸಿಗಲಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತವಾಗಿ ವರ್ತಿಸಬೇಕಾಗುತ್ತೆ. ಇದು ನಿಮ್ಮ ಗುರಿ ಮುಟ್ಟಲು ಸಹಾಯವನ್ನ ಮಾಡುವಂಥದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕ ಅವಕಾಶಗಳು ಸೃಷ್ಟಿಯಾಗಲಿವೆ. ಕಲೆ ಆಗಿರಬಹುದು ಅಥವಾ ಸಾಹಿತ್ಯದಲ್ಲಿ ಕ್ಷೇತ್ರದಲ್ಲಿ ಇರುವಂತಹವರಿಗೆ ವಿಶೇಷ ಮನ್ನಣೆಯೂ ಕೂಡ ಸಿಗುವಂತಹ ದಿನ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ ಹಣಕಾಸಿನ ಹರಿವು ಸುಧಾರಣೆಯಾಗುವಂಥದ್ದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭವನ್ನ ನೀವು ನಿರೀಕ್ಷಿಸಬಹುದು. ಆದರೆ ಹಠಾತ್ ಖರ್ಚುಗಳು ಎದುರಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದ್ದರಿಂದ ಬಜೆಟ್ ಮೇಲೆ ಸ್ವಲ್ಪ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ಸಾಲ ನೀಡುವ ಅಥವಾ ಪಡೆಯುವ ಮುನ್ನ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ನೆಲೆಸುವಂತಹ ದಿನ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಸಂಬಂಧ ಮತ್ತಷ್ಟು ಗಟ್ಟಿಯಾಗುವಂಥದ್ದು. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವಂಥದ್ದು. ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವಂತಹ ಸಂಬಂಧಗಳು ಕೂಡಿ ಬರುವಂತಹ ಸುಳಿವು ಕೂಡ ದೊರೆಯುವಂತಹ ದಿನ. ಇನ್ನು ಮಾನಸಿಕವಾಗಿ ನೀವು ಸ್ವಲ್ಪ ಪ್ರಫುಲ್ಲರಾಗಿರುತ್ತೀರಿ, ಆದರೆ ದೈಹಿಕವಾಗಿ ಸ್ವಲ್ಪ ಆಯಾಸವಾಗಬಹುದು. ಪಾದಗಳ ನೋವು ಅಥವಾ ನಿದ್ರಾಹೀನತೆಯ ಸಮಸ್ಯೆ ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನಾದರೂ ನೀವು ಈ ದಿನ ಮೀಸಲಿಡಬೇಕಾಗುತ್ತೆ. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ವಿಷ್ಣು ಸಹಸ್ರನಾಮವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ವಿಷ್ಣು ಸಹಸ್ರನಾಮ ಆಗಿರಬಹುದು ಅಥವಾ ಶ್ರೀ ವಿಷ್ಣುವಿನ ಸ್ಮರಣೆಯನ್ನ ಮಾಡುವುದರಿಂದ ಮಾನಸಿಕ ಗೊಂದಲಗಳು ದೂರವಾಗಿ ಸ್ಪಷ್ಟತೆ ಲಭಿಸುವಂತಹ ಕಾರ್ಯವನ್ನ ನೋಡ್ತೀರಾ. ಇನ್ನು ಜಲವನ್ನ ದಾನವಾಗಿ ಮಾಡುವಂಥದ್ದು. ಇಂದು ಸಾರ್ವಜನಿಕವಾಗಿ ಕುಡಿಯುವಂತಹ ನೀರಿನ ವ್ಯವಸ್ಥೆಯನ್ನ ಸಹಾಯವನ್ನ ಮಾಡಬೇಕಾಗುತ್ತೆ ಅಥವಾ ಬಾಯ ಆರಿದವರಿಗೆ ನೀರನ್ನ ನೀಡಬೇಕಾಗುತ್ತೆ. ಇದು ಮೀನರಾಶಿಯವರಿಗೆ ಅತ್ಯಂತ ಪುಣ್ಯ ಪ್ರಸಾದ. ಇನ್ನು ಬಣ್ಣದ ಬಳಕೆಯಾಗಿ ನೋಡುವುದಾದರೆ ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಆಗಿರಬಹುದು ಅಥವಾ ತಿಳಿ ಕೇಸರಿ ಬಣ್ಣಕ್ಕೆ ಆದಷ್ಟು ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಪಕ್ಷಿಗಳಿಗೆ ಆಹಾರವನ್ನ ನೀಡಬೇಕಾಗುತ್ತೆ. ಪಕ್ಷಿಗಳಿಗೆ ಸ್ವಲ್ಪ ಧಾನ್ಯ ಅಥವಾ ನೀರನ್ನ ಇಡಬೇಕಾಗುತ್ತೆ. ಇದರಿಂದ ಕೆಲಸದಲ್ಲಿರುವಂತಹ ಅಡೆತಡೆಗಳು ನಿವಾರಣೆಯಾಗುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ.